ಬೆಳಗಾವಿಯಲ್ಲೂ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಅಲ್ಲಿ ಕೂಡ ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇವೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಬೆನ್ನಲ್ಲೇ ಈಗ ಡಿಕೆಶಿ ಬಣ ಶಕ್ತಿ ಪ್ರದರ್ಶನವನ್ನು ಮಾಡೋಕೆ ಮುಂದಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರ ಬಣ. ಯತೀಂದ್ರ ಸಿದ್ದರಾಮಯ್ಯ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರಿಂದ ಮತ್ತೆ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಬೆಳಗಾವಿಯಲ್ಲೂ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ನಡೆದಿದ್ದಾಯಿತು, ಬೇರೆ ಕಡೆ ಆಗಿದ್ದಾಯಿತು, ಬೇರೆ ನಾಯಕರ ಮನೆಯಲ್ಲಿ ನಡೆದಿದ್ದಾಯಿತು. ಈಗ ಬೆಳಗಾವಿಯಲ್ಲೂ ಕೂಡ ಅಧಿವೇಶನ ನಡೀತಾ ಇದ್ರು ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ರು. ಅದೇ ವಿಚಾರವಾಗಿ ಈಗ ಮತ್ತೆ ಬುಗಿಲೆದ್ದಿದೆ ನಾಯಕತ್ವದ ಬದಲಾವಣೆಯ ಒಂದು ವಿಚಾರ. ಅಧಿವೇಶನದಲ್ಲಿ ನಾಯಕತ್ವದ ಗೊಂದಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೈಕಮಾಂಡ್ ಸೂಚನೆ ನೀಡಿದ್ರೂ ಕೂಡ ಪರಿಸ್ಥಿತಿ ನಿಯಂತ್ರಣ ಆಗ್ತಾ ಇಲ್ಲ. ಕೆಲ ನಾಯಕರು ಸುಮ್ಮನಿರ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಈಗ ಡಿಕೆಶಿ ಬಣ ಪ್ರತ್ಯುತ್ತರದ ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಡಿನ್ನರ್ನಲ್ಲಿ ಒಕ್ಕಲಿಗ ಶಾಸಕರು ಹಾಗೂ ಇತರ ಆಪ್ತರು ಕೂಡ ಭಾಗಿಯಾಗಿದ್ರು ಎನ್ನುವಂತಹ ವಿಚಾರ. ಈ ವೇಳೆ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿರಬೇಕು, ಹೆಂಗೆ ನಡ್ಕೊಳ್ಬೇಕು, ಹೆಂಗೆ ನಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಹೊರಗೆ ಬಂದಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಸಿಟ್ಟಿಗೆದ್ದಿರುವಂಥದ್ದು ಕಾರಣ ಏನು ಅಂತಂದರೆ, ಯತೀಂದ್ರ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ CM ಆಗಿ ಇರ್ತಾರೆ ಅಂತ ಏನು ಹೇಳಿಕೆಯನ್ನು ಕೊಟ್ಬಿಟ್ರು. ಅದು ಒಂದು ಬಾರಿ ಅಲ್ಲ, 2 ಬಾರಿ ಹೇಳಿಕೆಯನ್ನು ಕೊಟ್ಟಾಗಿನಿಂದ ಈಗ ಈ ಒಂದು ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಈ ಇಬ್ಬರು ನಾಯಕರು ಕೂಡ ಬೇರೆ ಒಂದು ಸಭೆಯನ್ನು ಮಾಡಿದರು ನಿನ್ನೆ. ಈಗ ಮತ್ತೆ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರು ಚೇಂಬರ್ಗಳನ್ನು ಕರೆಸಿಕೊಂಡು ಬೇರೆ ಒಂದು ಇಬ್ಬರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರಂತೆ ಈ ಒಂದು ಮೀಟಿಂಗಿಗೆ. ಹೀಗಾಗಿ ಏನು ಮಾತನಾಡಿರಬಹುದು, ಏನು ಮಾತುಕತೆ ಆಗಿರಬಹುದು, ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು ಈ ಒಂದು ವಿಚಾರವಾಗಿ. ಯಾರು ಕೂಡ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋಕೆ ಹೋಗಬೇಡಿ, ಗೊಂದಲವನ್ನು ಮೂಡಿಸೋಕೆ ಹೋಗಬೇಡಿ, ಸದ್ಯದ ಪರಿಸ್ಥಿತಿ ಸರಿಯಿಲ್ಲ. ಆದರೂ ಕೂಡ ಆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ನಾಯಕರುಗಳು ಹೇಳಿಕೆಗಳನ್ನು ಕೊಡುತ್ತಾನೇ ಇದ್ದಾರೆ. ಸಿದ್ದರಾಮಯ್ಯ ಮಗ ಅವರು ಕೊಟ್ಟಂತಹ ಒಂದು ಹೇಳಿಕೆಯಿಂದ ಮತ್ತೆ ಈಗ ಚರ್ಚೆ ಶುರುವಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ತಣ್ಣಗಾಗಿತ್ತು. ಯಾಕಂದರೆ CM DCM ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಎಲ್ಲರೂ ಕೂಡ ತಿಳಿ ಹೇಳುವಂತಹ ಮತ್ತೆ ಈ ಒಂದು ಚರ್ಚೆಗೆ ಫೈನಲ್ ಮಾಡುವಂತಹ ಒಂದು ರೀತಿಯಲ್ಲಿ ಇವರು ಸೇರಿಕೊಂಡು ಮಾತನಾಡಿದರು. ಆದರೆ ಅದ್ಯಾವುದು ಈಗ ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ಮತ್ತೆ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣದ ನಾಯಕರು ಮೀಟಿಂಗ್ ಮಾಡಿದ್ದಾರೆ, ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು. ಈ ವೇಳೆ ಅವರು ಮಾತನಾಡಿರುವಂಥದ್ದು ಏನಿರಬಹುದು ಅಂತಂದರೆ, ನಾವು ಆತುರಕ್ಕೆ ಬಿದ್ದು ಅತಾಚೂರ್ಯವನ್ನು ಮಾಡ್ಕೊಳ್ಬಾರ್ದು. ಅಂದರೆ ನಾವು ಸುಮ್ಮನೆ ಏನೇನೋ ಗಲಿಬಿಲಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಆತುರಕ್ಕೆ ಮಾಡ್ಕೊಳ್ಬಾರ್ದು, ಹೇಳಿಕೆಗಳನ್ನು ಕೊಡಬಾರ್ದು. ನಾವು ಈ ಸಮಯದಲ್ಲಿನೇ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಆಪ್ತರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಎನ್ನುವಂತಹ ವಿಚಾರ ಗೊತ್ತಾಗಿದೆ ಕೆಲ ಮೂಲಗಳಿಂದ. ಡಿನ್ನರ್ ಮೀಟಿಂಗ್ನಲ್ಲಿ ಸದ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆದಿದೆ. ಈ ರೀತಿಯಾದಂಥ ಒಂದು ಮಾಹಿತಿ ಕೂಡ ಬಂದಿರುವಂಥದ್ದು. ಇನ್ನು 2 ಬಣದ ಶಾಸಕರ ಹೇಳಿಕೆಗಳು ಈಗೇನಾಗ್ತಾ ಇದೆ ಅಂತಂದರೆ, ಈಗ ಸದ್ಯದ ಒಂದು ಪರಿಸ್ಥಿತಿಗೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿದೆ. ಅಂದರೆ ಯಾವ ರೀತಿಯಾಗಿ ಈಗ ಪರಿಸ್ಥಿತಿ ಇದೆ ಅನ್ನೋದನ್ನು ವಾಸ್ತವವಾಗಿ ತೋರಿಸ್ತಾ ಇದೆ. ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ನಾಯಕತ್ವದ ಬದಲಾವಣೆ ವಿಚಾರವಾಗಿ ಮತ್ತೆ ಚರ್ಚೆ ಹೆಚ್ಚಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಟೆನ್ಷನ್ ತುಂಬ ಜಾಸ್ತಿನೇ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ಬೇರೆ ಸಮಸ್ಯೆಗಳ ಬಗ್ಗೆ ತಲೆ ಕೊಡಬೇಕು. ಆದರೆ ಈಗ ನಾಯಕತ್ವದ್ದೇ ಅಲ್ಲಿ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.